ಆತ್ಮಿಕವಾಗಿ ನಾವು ಎದ್ದು ನಿಂತು ಆತನನ್ನು ಮಹಿಮೆಪಡಿಸೋಣ. ಆತನ ಒಂದು ಬರೋಣಕ್ಕಾಗಿ ನಾವು ಸಿದ್ಧವಾಗೋಣ. ಮತ್ತು ಏಳನೇ ಹಾಗೂ ಕೊನೆ ಒಂದು ವಿಷಯ, ಮುಖ್ಯವಾಗಿ ಈ ದಿವಾರೋಹಣದ ಪ್ರಾಮುಖ್ಯವಾದಂಥ ಸಂದೇಶ ಈ ಒಂದು ಏಳನೇ ಒಂದು ವಿಷಯವಾಗಿದೆ. ಅದೇನೆಂದರೆ ದೇವರ ಅಧಿಕಾರ ಮತ್ತು ಸಭೆಗೆ ಶಿರಸ್ಸು. ಈ ದಿವಾರೋಹಣ ಹಬ್ಬ, ದೇವರು ಆತನು ರಾಜಾದಿರಾಜನು, ಆತನು ಸಾರ್ವಭೌಮನು, ಆತನು ಸರ್ವಶಕ್ತನು, ಆತನು ಎಲ್ಲ ಜೀವಿಗಳನ್ನು ಆತನು ತನ್ನ ಹತೋಟಿಯಲ್ಲಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥ ದೇವರು ಎಂಬಂಥ ಅಧಿಕಾರವನ್ನು ಸೂಚಿಸುವಂಥ ಒಂದು ಗಳಿಗೆ ಈ ದಿವಾರೋಹಣದ ಒಂದು ಸಮಯವಾಗಿದೆ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20-21ನೇ ವಚನವನ್ನು ಓದುವಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ದೇವರ ಬಲಾತಿಶಯವು ಎಷ್ಟು ಮಹತ್ತಾದ ಎಂಬುದನ್ನು ನೋಡುವಾಗ ಕ್ರಿಸ್ತನಲ್ಲಿ ಅದು ತೋರಿ ಬಂದಿದೆ. ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಆತನ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು ಎಂಬುದಾಗಿ. ಯೇಸು ಸ್ವಾಮಿ ಆತನ ಪರಲೋಕಕ್ಕೆ ಪ್ರವೇಶ ಮಾಡುವಾಗ ದೇವರು ಆತನ ಕರೆದುಕೊಂಡು ತನ್ನ ಬಲಗಡೆಯಲ್ಲಿ ಆತನು ಕೂರಿಸಿಕೊಂಡನು, ತನ್ನ ಅಧಿಕಾರವನ್ನು ಆತನಿಗೆ ಕೊಟ್ಟನು. ಆತನು ಆ ಸಕಲ ವಿಧವಾದಂಥ ರಾಜತ್ವ, ಎಲ್ಲ ರಾಜರುಗಳಿಗಿಂತಲೂ ಶ್ರೇಷ್ಠವಾದಂಥ ರಾಜನು, ಮಹತ್ವವನ್ನು ಮತ್ತು ಎಲ್ಲ ವಿಧವಾದಂಥ ಒಂದು ಶಕ್ತಿಯನ್ನು ಆತನು ಕೊಟ್ಟನು. ದೇವರ ವಾಕ್ಯ ಹೇಳ್ತದೆ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಆತನು ತನ್ನ ಶ್ರಮೆಯ ಮೂಲಕ, ತನ್ನ ಒಂದು ಗಾಯಗಳ ಮೂಲಕ, ಸಂಕಟಗಳ ಮೂಲಕ ಆತನು ದೇವರ ಚಿತ್ತವನ್ನು ನೆರವೇರಿಸಿದನು. ಆತನು ಪುನರುತ್ಥಾನ ಹೊಂದಿ ಬರುವಾಗ ದೇವರು ಆತನನ್ನು ಮಹಿಮೆಪಡಿಸಿದನು. ದೇವರ ವಾಕ್ಯ ಹೇಳ್ತಿದೆ, ಆತನನ್ನು ಸಭೆಗೆ, ಆತನ ಎಲ್ಲದರ ಮೇಲೆ ಆತನನ್ನು ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸ್ತಾರೆ ಎಂಬಂಥ ಸಂಗತಿಯನ್ನು ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ಕ್ರಿಸ್ತನ ಅಧಿಕಾರ ಅದು ಪ್ರೀತಿಯಲ್ಲಿಯೂ ಸೇವೆಯಲ್ಲಿಯೂ ಅದು ಕಂಡು ಬರುವಂಥದ್ದಾಗಿದೆ. ಅಧಿಕಾರ ಎಂದಾಗ ಹೇಳುವಾಗ ಅದು ದರ್ಪವಲ್ಲ, ಮಾತ್ರವಲ್ಲದೆ ಅದು ಜನರನ್ನು ತುಳಿಯುವಂಥದ್ದಲ್ಲ, ಜನರನ್ನು ಕಠಿಣವಾದ ರೀತಿಯಲ್ಲಿ ನಡೆಸಿಕೊಳ್ಳುವಂಥ ಅಧಿಕಾರವಲ್ಲ. ಬದಲಾಗಿ ಆತನ ಅಧಿಕಾರ ಅದು ಸೇವೆಯ ಒಂದು ಅಧಿಕಾರ, ಪ್ರೀತಿಯಿಂದ ಆತ ನಮಗೆ ನೀಡುವಂಥ ಒಂದು ಅಧಿಕಾರವಾಗಿದೆ. ಅದರಿಂದ ಕ್ರಿಸ್ತನ ಒಂದು ಅಧಿಕಾರ ನಮಗೆ ಅತ್ಯುನ್ನತವಾದಂಥ ಮೌಲ್ಯಾಧಾರಿತವಾದಂಥ ಜೀವಿತವನ್ನು ಅದು ನೀಡುತ್ತದೆ. ಕ್ರಿಸ್ತನ ಒಂದು ದಿವಾರೋಹಣ ಅದು ನಮಗೆ ಒಂದು ಹೊಸ ಜೀವಿತವನ್ನು ನಮಗೆ ಕಟ್ಟಿಕೊಡುವಂಥದ್ದಾಗಿದೆ. ದೇವರ ಅಧಿಕಾರದ ಮೇಲೆ ಕಟ್ಟಲ್ಪಟ್ಟಂಥ ಜೀವಿತ ನಮ್ಮದಾಗುತ್ತದೆ. ದೇವರ ನಿಯಂತ್ರಣದಲ್ಲಿರುವಂಥ ಜೀವಿತ ನಮ್ಮದಾಗುತ್ತದೆ. ದೇವರನ್ನ ಹಿಂಬಾಲಿಸುವಂಥ ಜೀವಿತ ನಮ್ಮದಾಗುತ್ತದೆ. ಮಾತ್ರವಲ್ಲದೆ ದೇವರನ್ನು ನಾವು ಪರಿಪೂರ್ಣವಾಗಿ ಪ್ರೀತಿಸುವಾಗ ದೇವರು ನಮಗೆ ಹೊಸ ಒಂದು ಹೃದಯವನ್ನು ಆತ ನಮಗೆ ನೀಡುತ್ತಾನೆ. ನೋಡಿ, ಯೇಸು ಸ್ವಾಮಿ ಲೋಕದಲ್ಲಿ ನಮ್ಮ ಹಾಗೆ ಮನುಷ್ಯನಾಗಿ ಜೀವಿಸುವಾಗ ನಮ್ಮಂತೆ ಅನೇಕ ಕಷ್ಟಗಳನ್ನು ಅನುಭವಿಸಲು, ಒಂಟಿತನ, ಮೋಸಕ್ಕೆ ಒಳಗಾದಂಥ ಪರಿಸ್ಥಿತಿ, ತಿರಸ್ಕರಿಸಲ್ಪಟ್ಟಂಥ ಪರಿಸ್ಥಿತಿ, ಹಸಿವೆ, ಬಾಯಾರಿಕೆ, ಮರಣದ ಪರಿಸ್ಥಿತಿ ಎಲ್ಲವನ್ನ ಆತನು ಅನುಭವಿಸಿದನು. ಅದರ ಮೂಲಕ ಆತನು ಮನುಷ್ಯರ ಪ್ರತಿಯೊಂದು ಕಷ್ಟಗಳನ್ನು ಆತನು ಅರಿತುಕೊಂಡನು. ಈ ಒಬ್ಬ ಕರ್ತನು ಇಂದು ದೇವರ ಬಲಗಡೆಯಲ್ಲಿರುವುದರಿಂದ, ನಮ್ಮ ಕಷ್ಟವನ್ನು ಆತನು ಅರಿತವನಾಗಿರುವುದರಿಂದ ನಮ್ಮ ಪರವಾಗಿ ದೇವರ ಮುಂದೆ ಆತನು ಸದಾ ವಿಜ್ಞಾಪನೆಯನ್ನು ಆತನು ಮಾಡುವಂಥವನಾಗಿದ್ದಾನೆ. ಆ ಪುನರುತ್ಥಾನ ಹೊಂದಿದಂಥ, ಆ ದಿವಾರೋಹಣ ಹೊಂದಿದಂಥ ಕ್ರಿಸ್ತನು ಪರಲೋಕದಲ್ಲಿ ಆತನು ದೇವರ ಬಳಿ ಬಲಗಡೆಯಲ್ಲಿ ಕುಳಿತುಕೊಂಡು ನಮ್ಮ ಕಷ್ಟಗಳನ್ನು ಅರಿತನಾಗಿರುವಂಥ ದೇವರು, ನಮ್ಮ ಕುರಿತಾಗಿ ಚಿಂತಿಸುವಂಥ ದೇವರು, ನಮ್ಮನ್ನು ಬಲ್ಲಂಥ ದೇವರು, ನಮ್ಮ ಒಂದು ಜೊತೆಯಲ್ಲಿ ವಾಸ ಮಾಡಿದಂಥ ದೇವರು, ಆತನು ನಮಗೋಸ್ಕರ ಯಾವಾಗಲೂ ದೇವರ ಮುಂದೆ ಆತನು ವಿಜ್ಞಾಪನೆ ಮಾಡುವಂಥವನಾಗಿದ್ದಾನೆ. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಮ್ಮ ದೇವರು ಆತನು ವಿಶೇಷವಾದಂತಹ ದೇವರು. ಕೀರ್ತನೆಗಳ ಗ್ರಂಥ 47ನೇ ಅಧ್ಯಾಯವನ್ನು ನಾವು ಉತ್ತರ ಪ್ರಚುರವಾಗಿ ಓದಿದ್ದೇವೆ. ಅಲ್ಲಿ ದೇವರ ಸಾರ್ವಭೌಮತೆ ಮತ್ತು ಅದರಲ್ಲಿ ಸಿಗುವಂಥ ಸಂತೋಷದ ಕುರಿತಾಗಿ ಅಲ್ಲಿ ಕೀರ್ತನಕಾರನು ಬರೆಯುವಂಥವನಾಗಿದ್ದಾನೆ. ವಚನ 5ರಲ್ಲಿ ಓದುವಾಗ, ಕ್ರಿಸ್ತನ ದಿವಾರೋಹಣ ಅದು ದೇವರ ಅಧಿಕಾರದ ಒಂದು ಜಯವಾಗಿದೆ. ದೇವರು ಜಯಘೋಷದಿಂದ ಏರಿದ್ದಾನೆ. ದೇವರು ಪರಲೋಕ ಏರಿದ್ದಾನೆ ಎಂದು ನೋಡುವಾಗ ಆತನು ಸುಮ್ಮನೆ ಸೋಲಿನಿಂದ ಹೋಗಲಿಲ್ಲ, ಬದಲಾಗಿ ಜಯದಿಂದ ಮನುಷ್ಯನಿಗೆ ಒಂದು ಜಯವನ್ನು ಕೊಟ್ಟು, ನಮಗೆ ನಿಮಗೆ ಒಂದು ಜಯವನ್ನು ಕೊಟ್ಟು ಆತನು ಪರಲೋಕ ಏರಿದ್ದಾನೆ. ತುತ್ತೂರಿಯ ಧ್ವನಿಯೊಡನೆ ಆರೋಹಣ ಮಾಡಿದ್ದಾನೆ. ಅಂದರೆ ಆ ದೇವರು ಆತನು ಜಯಘೋಷದಿಂದ, ತುತ್ತೂರಿ ಧ್ವನಿಯಿಂದ ಆತನು ಆ ಜಯವನ್ನು ಸಾಧಿಸಿದ್ದಾನೆ. ಈ ಲೋಕಕ್ಕೆ ಬಂದಂಥ ಎಲ್ಲ ಉದ್ದೇಶವನ್ನು ಆತನು ಪರಿಪೂರ್ಣವಾಗಿ ನಡೆಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ಇಂದು ಯೇಸು ಕ್ರಿಸ್ತನು ದಿವಾರೋಹಣದ ಬಳಿಕ ಕ್ರಿಸ್ತನು ನಮ್ಮೊಂದಿಗೆ ಇಲ್ಲ. ಆದರೆ
ಆತನ ಮೌಲ್ಯಗಳು, ಆತನ ತೋರಿದಂಥ ಒಂದು ವಿಶೇಷವಾದಂಥ ಮಾರ್ಗ, ಆತನ ವಾಕ್ಯಗಳು, ಆತನ ಒಂದು ಪ್ರಾಮುಖ್ಯವಾದಂಥ ಆತನ ಜೀವಿತ ನಮ್ಮ ಮುಂದೆ ಇದೆ. ಆತನು ಯಾವ ರೀತಿಯಲ್ಲಿ ನಾವು ಜೀವಿಸಬೇಕೆಂಬುದನ್ನು ಆತನು ತೋರಿಸಿಕೊಟ್ಟಿದ್ದಾನೆ. ಆತನ ಮಾರ್ಗದಲ್ಲಿ ನಾವು ಹಿಂದೆ ಹೋಗೋಣ. ಅದರಿಂದ ಕರ್ತನಲ್ಲಿ ಪ್ರೀತಿಗೊಳ್ಳ ಪ್ರಿಯ ದೇವಜನರೇ, ಈ ದಿವಾರೋಹಣ ಹಬ್ಬ ಕ್ರೈಸ್ತರಾದ ನಮಗೆ ಕ್ರಿಸ್ಮಸ್ ಹಬ್ಬದ ಹಾಗೆ, ಪುನರುತ್ಥಾನದ ಹಬ್ಬದ ಹಾಗೆ ಇದು ಸಹ ಭಾಳ ವಿಶೇಷವಾದಂಥ ಒಂದು ಹಬ್ಬ. ಆ ದಿವಾರೋಹಣದ ನೋಡಿದ್ರೆ, ಈ ದಿವಾರೋಹಣದ ಕುರಿತಾಗಿ ಲೂಕನ ಸುವಾರ್ತೆ ಮತ್ತು ಅಪೊಸ್ತಲ ಕೃತ್ಯಗಳ ಗ್ರಂಥದ ಪ್ರಾರಂಭದಲ್ಲಿ ಎರಡು ಕಡೆಯೂ ಸಹ ಎರಡು ಸಾರಿ, ಅಂದರೆ ಈ ಎರಡು ಗ್ರಂಥಗಳನ್ನು ಬರೆದಂಥ ಬರಹಗಾರ ಆತನು ಲೂಕನಾಗಿದ್ದನು. ಆತನು ಗ್ರೀಕನು. ಇಡೀ ಹೊಸ ಒಡಂಬಡಿಕೆಯಲ್ಲಿ ಒಬ್ಬನೇ ಒಬ್ಬ ಗ್ರೀಕ್ ಬರಹಗಾರ ಆತನು, ಅಂದರೆ ಗ್ರೀಕ್ ಹಿನ್ನೆಲೆಯ ಬರಹಗಾರ ಆತನು ಲೂಕನು. ಆತನು ಈ ಎರಡು ಗ್ರಂಥಗಳನ್ನ ಬರೆದಂಥ ಒಬ್ಬ ವ್ಯಕ್ತಿ. ಆದರೆ ಆತನು ದಿವಾರೋಹಣದ ಒಂದು ಕುರಿತಾಗಿ ಬಹಳ ವಿಶೇಷವಾದಂಥ ಆದ್ಯತೆಯನ್ನು ಆತನು ನೀಡುತ್ತಾನೆ. ಅದರ ಅರ್ಥ ಏನೆಂದರೆ, ದಿವಾರೋಹಣ ಅದು ಕ್ರಿಸ್ತನ ಒಂದು ಘಟನೆಯಲ್ಲಿ ಅಥವಾ ಕ್ರಿಸ್ತನ ಒಂದು ಚರಿತ್ರೆಯಲ್ಲಿ, ಆತನ ಈ ಲೋಕದ ಒಂದು ಜೀವಿತದಲ್ಲಿ ಅದು ಬಹಳ ಪ್ರಾಮುಖ್ಯವಾದಂಥ ಒಂದು ಘಟನೆ. ಆತನು ಪರಲೋಕಕ್ಕೆ ಹೋಗಿ ಆತನು ದೇವರ ಮುಂದೆ ನಿಂತುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕಾಗಿ ಆತನು ಅಲ್ಲಿದ್ದಾನೆ. ಮತ್ತು ನಾವು ದೇವರ ವಾಕ್ಯ ನೋಡಿದಾಗ ತಿರುಗಿ ಆತನು ಬಂದು ನಮಗೆ ನ್ಯಾಯ ತೀರಿಸ್ತಾನೆ. ಆತ ನಮಗೆ ನಿತ್ಯ ಜೀವಕ್ಕೆ ಆತನು ನಮ್ಮ ನಡೆಸುವಂಥವನಾಗಿದ್ದಾನೆ. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ಇಂಥ ಒಂದು ಆಶೀರ್ವಾದಕರವಾದಂಥ ಜೀವಿತ ನಿಮ್ಮದಾಗುವಂತೆ ಮಾತ್ರ ನಾವೆಲ್ಲರೂ ಸಹ ಎಲ್ಲ ಸಮಯಗಳಲ್ಲಿ ನಾವು ದೇವರನ್ನು ಆರಾಧಿಸುತ್ತಾ, ದೇವರ ಮಾರ್ಗದಲ್ಲಿ ನಾವು ಜೀವಿಸುತ್ತಾ, ಆತನೊಂದಿಗೆ ನಾವು ನಿರಂತರವಾಗಿ ಜೀವಿಸೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ ಎಲ್ಲ ಗ್ರಹಿಕೆಯನ್ನು ಇರುವ ದೇವರ ಶಾಂತಿಯು ನಮ್ಮ ಹೃದಯಗಳನ್ನು, ಆಲೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯಲಿ. ಆಮೇಲೆ ನಾವು ಆರಾಧನಾ ಕ್ರಮ ಪುಟ 28 ನಾವು ಅನುಸರಿಸೋಣ. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಗ್ರಹಿಸಿ ನನ್ನನ್ನು ನೂತನ ಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಾಳಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. ನಿನ್ನ ರಕ್ಷಣಾ ನಾದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಶುದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಪ್ರಾರ್ಥನೆ ಮಾಡೋಣ. ಪರಮ ಪವಿತ್ರ ಸ್ಥಾನದಲ್ಲಿ ನಿರಂತರವಾಗಿ ವಾಸ ಮಾಡುವಂಥ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ದಿವಾರೋಹಣದ ಈ ಹಬ್ಬದ ವಿಶೇಷವನ್ನು, ಈ ವಿಶೇಷತೆಯನ್ನು ನಾವು ಗ್ರಹಿಸಿಕೊಳ್ಳುವಂತೆ ಸಹಾಯ ಕೊಡೋದಕ್ಕಾಗಿ ಸ್ತೋತ್ರ. ಪರಲೋಕಕ್ಕೆ ಏರಿ ಹೋದಂಥ ನಿನ್ನ ಮೂಲಕ ನಮಗೆ ಪವಿತ್ರಾತ್ಮನ ಒಂದು ದಾನ ಅದು ಸಿಕ್ಕಿದೆ. ಮಾತ್ರ ಒಂದೇ ನಮಗೆ ಈ ಲೋಕದಲ್ಲಿ ನಾವು ನಡೆಯಬೇಕಾದ ಮಾರ್ಗವನ್ನು ತಿಳಿಸಿದೆ, ಅದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಈ ಒಂದು ಸಂದೇಶವನ್ನು ಯಾರಾದನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡು. ವಿಶೇಷವಾದಂಥ ಬಲವನ್ನು ಗ್ರಹಿಸಿಕೊಡು ದೇವರೇ. ಎಲ್ಲ ಕುಟುಂಬಗಳಲ್ಲಿ ನಿನ್ನ ಪ್ರಸನ್ನತೆಯನ್ನು ದಯಪಾಲಿಸು. ಎಲ್ಲ ಕಷ್ಟಗಳಿಂದ ಅವನ್ನ ಬಿಡುಗಡೆ ಮಾಡು, ಎಲ್ಲ ಹೋರಾಟಗಳಿಂದ ಬಿಡುಗಡೆ ಮಾಡು. ಹೌದು ದೇವರೇ, ಅವರು ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಂಡು ನಿನ್ನ ಸೇವೆಗಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವಂಥ ಕೃಪೆ ಮಾಡು. ದೇವರು ಯಾವಾಗಲೂ ನಿನ್ನನ್ನು ಆರಾಧಿಸುವಂತೆ, ಘನಪಡಿಸುವಂತೆ ಸಹಾಯ ಮಾಡು. ದೇವರೇ, ಈ ಲೋಕವನ್ನು ನೋಡದೆ ನಿನ್ನನ್ನೇ ದೃಷ್ಟಿಸುವಂತೆ ಸಹಾಯ ಮಾಡು. ದೇವರೇ, ಈ ಲೋಕದಲ್ಲಿ ಅವರು ಮುಳುಗಿ ಹೋಗದೆ ನಿನ್ನ ನಿಜವಾದಂಥ ರಕ್ಷಣೆ ಮಾರ್ಗವನ್ನು ಅವರು ಕಂಡುಕೊಳ್ಳುವಂತೆ ಸಹಾಯ ಮಾಡು. ಈ ಸಮಯಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸು ದೇವರೇ. ವಿಶೇಷವಾಗದಂಥ ದಿವಸಗಳು, ಜನ್ಮ ದಿವಸಗಳನ್ನು, ವಿವಾಹ ವಾರ್ಷಿಕೋತ್ಸವಗಳನ್ನು ನೆನಪು ಮಾಡಿಕೊಳ್ಳುವಂಥ ಪ್ರಿಯರಿಗಾಗಿ ನಾವು ಬಿಡ್ತೇವೆ. ಅವ್ರಿಗೆ ಬೇಕಾದಂಥ ನಿನ್ನ ವಿಶೇಷ ಕೃಪೆಯನ್ನು ಅನುಗ್ರಹಿಸಿಕೊಡು, ಆಶೀರ್ವಾದನ ಕೊಡು, ದೀರ್ಘಾಯುಷ್ಯವನ್ನು ಕೊಡು. ಕಷ್ಟದಲ್ಲಿ ದುಃಖದಲ್ಲಿ ಕಾಯಿಲೆ ಇರುವಂಥವ್ರಿಗೆ ಬಿಡುಗಡೆಯನ್ನು ಕೊಡು. ನಮ್ಮ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಇಂದಿರುವಂಥ ಕೊರೋನಾ ವೈರಸ್ನಿಂದ ಬಂದಿರುವಂಥ ಈ ಕಾಯಿಲೆ ಅದು ಸಂಪೂರ್ಣವಾಗಿ ಸ್ವಸ್ಥವಾಗುವಂಥ ಕೃಪೆ ಮಾಡು. ಬಿಡುಗಡೆಯಿಂದ ಪಾಲಿಸಿಕೊಡು ದೇವರೇ. ಇದು ಸಂಪೂರ್ಣವಾಗಿ ನಿಯಂತ್ರಣ ಹೊಂದಕ್ಕಾಗುವಂತೆ ಸಹಾಯ ಮಾಡು. ಜನರ ಮೇಲೆ ಇರುವಂಥ ಈ ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿಂದ ಬೇಡುತ್ತೇವೆ. ಸಮಯಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರಿಗೆ ಒಪ್ಪಿಸಿಕೊಡುತ್ತಾ ಯೇಸು ಸ್ವಾಮಿಯಲ್ಲಿ ಬೇಡುತ್ತೇವೆ ತಂದೆ. ಆಮೇಲೆ ನಾವು ಒಟ್ಟಾಗಿ ಕರ್ತನು ಕಲಿಸಿದಂಥ ಪ್ರಾರ್ಥನೆಯನ್ನು ನೋಡೋಣ. ಪರಲೋಕದಲ್ಲಿ ನಮ್ಮ ತಂದೆ, ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ರಾಜ್ಯವು ಬರಲಿ, ನನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು.
ನಮ್ಮ ತಪ್ಪು ಮಾಡೋದು ನಾವು ಕ್ಷಮಿಸುವಂತ ನಮ್ಮನ್ನು ಕ್ಷಮಿಸು, ನಮ್ಮ ಶೋಧನೆಗಳಿಗೆ ಸೇರಿಸಿ ಕೇಳಿ ನಮ್ಮನ್ನು ತಪ್ಪಿಸು. ಈಗ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನೀವೇ ಸ್ವಾಮಿ. ಆಮೇಲೆ ನಾವು ಹಾಡುವಂತಹ ಕೀರ್ತನೆಗಳಲ್ಲಿ 73ನೇ ಕೀರ್ತನೆಯನ್ನು ನಾವು ಹಾಡಿಕೊಳ್ಳೋಣ. ಕೀರ್ತನೆಗಳಲ್ಲಿ 73ನೇ ಕೀರ್ತನೆಯನ್ನು ನಾವು ಹಾಡಿಕೊಳ್ಳೋಣ. ಕ್ಷಮಿಸಿ, ನಾವು ಹಾಡುವಂಥ ಕೀರ್ತನೆಗಳಲ್ಲಿ 51ನೇ ಕೀರ್ತನೆಯ ಮೊದಲ 2 ಚರಣಗಳನ್ನು ಮಾತ್ರ ನಾವು ಹಾಡಿಕೊಳ್ಳೋಣ. ದೇವರು ಕಾಯುವನು, ನಿತ್ಯವು ಪಾವನ ಮಾಡುವನು. ದೇವರು ಕಾಯುವನು, ನಿತ್ಯವು ಪಾವನ ಮಾಡಿದನು. ಕಾವಳದಿಂದಲೇ ತಿವಿದ ಲೋಕದಿ, ಕಾವಳದಿಂದಲೇ ತಿವಿದ ಲೋಕದಿ, ಇವನು ಬೆಳಕ ಪ್ರಭಾವಿಯು ಪ್ರೇಮದಿ. ದೇವರು ಕಾಯುವನು, ನಿತ್ಯವು ಪಾವನ ಮಾಡುವನು. ಕಷ್ಟದ ಕಾಲದೊಳು ಬಹುತರ ನಷ್ಟದ ವೇಳೆಯುಳು, ಕಷ್ಟದ ಕಾಲದೊಳು ಕಷ್ಟದ ವೇಳೆಯುಳು, ಶಿಷ್ಟರ ಕರ್ತನು ಭ್ರಷ್ಟರ ಹತ್ತಿರ, ಶಿಷ್ಟರ ಕರ್ತನು ಭ್ರಷ್ಟರ ಹತ್ತಿರ, ಇಷ್ಟದಂದೈದುವ ತುಷ್ಟಿಯ ಪಾಲಿಸಿ. ದೇವರು ಕಾಯುವನು, ನಿತ್ಯವು ಪಾವನ ಮಾಡುವನು. ಧರಣಿಯ ಪಯಣದೊಳು ಕಾಡುವ ದುರುಳರ ಮಧ್ಯದೊಳು, ಧರಣಿಯ ಪಯಣದೊಳು ಕಾಡುವ ದುರುಳರ ಮಧ್ಯದೊಳು, ಕರುಣಾವೆರಸಿ ತನ್ನ ಕರದಿಂದ ನಮ್ಮನು, ಕರುಣಾವೆರಸಿ ತನ್ನ ಕರದಿಂದ ನಮ್ಮನು, ಹರುಷಾದಿ ನಡೆಸುತ್ತ ವರಗಳು ಪಾಲಿಪ. ದೇವರು ಕಾಯುವನು, ನಿತ್ಯವು ಪಾವನ ಮಾಡುವನು. ಆರಾಧನಾ ಕ್ರಮ ಪುಟ 7 ಅನುಸರಿಸೋಣ. ಕರ್ತನೇ ನಮ್ಮನ್ನು ಕರುಣಿಸು, ಕರ್ತನೇ ನಮ್ಮನ್ನು ಕರುಣಿಸು, ಕ್ರಿಸ್ತನೇ ನಮ್ಮನ್ನು ಕರುಣಿಸು, ಕ್ರಿಸ್ತನೇ ನಮ್ಮನ್ನು ಕರುಣಿಸು, ಕರ್ತನೇ ನಮ್ಮನ್ನು ಕರುಣಿಸು, ಕರ್ತನೇ ನಮ್ಮನ್ನು ಕರುಣಿಸು. ಕರ್ತನು ನಿಮ್ಮೊಂದಿಗಿರಲಿ, ಆತನು ನಿಮ್ಮ ಆತ್ಮದೊಂದಿಗೆ ಇರಲಿ. ಕರ್ತನನ್ನು ಕೊಂಡಾಡುವ ದೇವರಿಗೆ ಸ್ತೋತ್ರವು. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಐಕ್ಯವು ನಿಮ್ಮೊಂದಿಗಿರಲಿ. ಆಮೆನ್. 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 ಜಪಕಾಲ ತೀರಿದೀಗ ವಾಕ್ಯ ಕೇಳಿ ಕೊಂಡೆವು, ಕರ್ತ ನಿನ್ನ ಆಶೀರ್ವಾದ ತುಂಬದಾಯ ಪಾಲಿಸು. ವಾಕ್ಯ ಧ್ಯಾನ ದೈವ ಜ್ಞಾನ ಎಲ್ಲರಲ್ಲಿ ಹುಟ್ಟಿಸು. ದೇವರು ನಿಮ್ಮೆಲ್ಲರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಿ ಬಲಪಡಿಸಲಿ. ಆಮೆನ್.